ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹಾಗೇನೆ ಗುರುವಿನ ಒಂದು ಅಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಮೀನರಾಶಿ. ಹಾಗೆ ಇದನ್ನ ಜಲತತ್ವ ರಾಶಿ ಅಂತ ಕೂಡ ಕರೀತಾರೆ. ಸೊ ಈ ರಾಶಿಯವರಲ್ಲಿ ಯಾವೆಲ್ಲ ರೀತಿಯ ಅವ್ಯಕ್ತ ಭಯಗಳು ಕಾಣಿಸ್ಕೊಳ್ಳುತ್ತೆ? ಅದನ್ನ ಎದುರಿಸೋದು ಹೇಗೆ ಗುರೂಜಿ? ಗುರು ಅದೇ ನಾನು ಆಗ ಧನುಸ್ಸು ರಾಶಿಗೆ ಹೇಳಿದ ಹಾಗೆ ಜ್ಞಾನವನ್ನು ಹೊಂದಿದಂತಹ ಗುರು ಅಂದರೆ ಏನು? ಆ ಜ್ಞಾನದ ಒಂದು ಕಣಜ ಅದು. ಅಂತಹ ಕಣಜ ಹೊತ್ತಂತಹ ಗುರುವಿನ ಅಧಿಪತ್ಯದಲ್ಲಿರುವಂತಹ ಮೀನರಾಶಿ. ಈಗ ಮೀನು ನೀರಿನಲ್ಲಿದ್ದಾಗ ಅದು ಅತ್ಯಂತ ಅದ್ಭುತವಾದಂತಹ ಒಂದು ಸಾಮರ್ಥ್ಯವನ್ನು ಪಡೆದಿರುತ್ತೆ. ನಾವು ನೀರಿನಲ್ಲಿ ಬಿದ್ದರೆ ಸಾಯ್ತೇವೆ. ಮೀನು ಹಾಗಲ್ಲ, ಹೊರಗೆ ಬಂದರೆ ಅದು ಸಾಯುತ್ತೆ. ನೋಡಿ, ಈ ಜೀವ ಜಗತ್ತಿನ ಆಶ್ಚರ್ಯಗಳು ಯಾವ್ಯಾವ ರೀತಿಯಲ್ಲಿ ಆಯ್ತು. ಯಾಕೆಂದ್ರೆ ಇವೆಲ್ಲ ಸೋಜಿಗ ಇದು. ಕೆಲವು ಹಾಗಲ್ಲ, ನೀರಿನಲ್ಲೂ ಬದುಕ್ತವೆ, ನೆಲದಲ್ಲೂ ಬದುಕ್ತವೆ. ಈಗ ನಾವು ಏನು ಹೇಳ್ತೇವೆ ಅದಕ್ಕೆ? ಕಪ್ಪೆ, ಹಾವು. ಹಾ, ಈಗ ಇದು ಏನು ಮೊಸಳೆ ಇದೆ, ನೀರಿನಲ್ಲೂ ಬದುಕತ್ತೆ ಅದು. ನೀರಿನಲ್ಲಿಯೂ ಘನಘೋರವಾದ ಯುದ್ಧವನ್ನು ಮಾಡ್ಬೋದು. ಹಾಗಾಗಿ ಅವಕ್ಕೆ ಆಂಫಿಬಿಯನ್ ಅಂತ ಹೇಳ್ತಾರೆ. ಅಂದರೆ ಎರಡರಲ್ಲೂ ಅವು ಇದು ಮಾಡುವಂತಹ ಒಂದು ಶಕ್ತಿಯನ್ನು ಪಡೆದಂಥವು. ಇಂತಹ ನೀರಿನ ಸಂದರ್ಭದ ಮನೆಯ ಯಜಮಾನನಾಗಿರುವಂತಹ ಗುರುವು ಕೂಡ ಸಫೋಕೇಶನ್ ಅನ್ನ ಎಲ್ಲಿ ಎದುರಿಸ್ಬಿಡ್ತಾನೆ ಅಂತಂದ್ರೆ, ಸೂರ್ಯನ ಮೂಲಕವಾಗಿ ಎದುರಿಸ್ಬಿಡ್ತಾನೆ. ಸೂರ್ಯ ಇನ್ಫ್ಯಾಕ್ಟ್ ಇವರ ಮಿತ್ರರ ಪಡೆಯಲ್ಲಿ ಬರುವಂಥವನು. ಈಗ ನಾವು ಇವತ್ತಿನ ರಾಜಕಾರಣದಲ್ಲಿ ಅನೇಕ ಕಡೆ ಗಮನಿಸ್ತೇವೆ. ನಮ್ಮ ಸಂದರ್ಭಕ್ಕೆ ಮಿತ್ರರಾಗಿ ಇರುವಂತಹ ರಾಷ್ಟ್ರಗಳು ಇನ್ಯಾವುದೋ ಒಂದು ಸಂದರ್ಭಕ್ಕೆ ಬೇಕಾದವಾಗ ಅದು ನಮ್ಮ ಪರವಾಗಿ ಅದು ವಾದಿಸೋದಿಲ್ಲ, ಅದು ಇನ್ನೊಂದರ ಪರವಾಗಿ ವಾದಿಸುತ್ತೆ. ಈಗ ನಾವು ಭಾರತ ನ್ಯಾಟೋ ಕೂಟಕ್ಕೆ ಸೇರಿಲ್ಲ, ಪಾಕಿಸ್ತಾನ ಸೇರಿದೆ. ಯಾವುದೋ ಕಾರಣಕ್ಕಾಗಿ ನಮ್ಮನ್ನು ಬೆಂಬಲಿಸಬಹುದಾದಂತಹ ಧೋರಣೆಯನ್ನು ಅಮೆರಿಕ ತಳೆದರೂ ಕೂಡ, ಪಾಕಿಸ್ತಾನದ ವಿಷಯ ಬಂದಾಗ ಅದು ನ್ಯಾಟೋಕ್ಕೆ ಸೇರಿದಂತಹ ರಾಷ್ಟ್ರವಾಗಿರೋದ್ರಿಂದ, ಅದೇನೋ ಯಾವುದೋ ಕಾರಣಕ್ಕಾಗಿ ನ್ಯಾಟೋದಿಂದ ಹೊರಗೆ ಬಂದಿರಬೇಕು, ಈಗ ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ಭಾರತದ ವಿಚಾರ ಎಲ್ಲ ಸಂದರ್ಭದಲ್ಲಿಯೂ ನಮ್ಮನ್ನು ಅವರು ಬೆಂಬಲಿಸಿದ್ರು. ಪಾಕಿಸ್ತಾನದ ಸಂದರ್ಭದಲ್ಲಿ ಏನೋ ಒಂದು ಆಟವನ್ನು ಆಡಬಹುದು. ಹಾಗೆ ಈ ನೀರಿನ ಮನೆ ಯಜಮಾನನಾಗಿರ್ತಕ್ಕಂಥ ಗುರುವಿಗೆ ಒಳ್ಳೆಯವನಾದಂತಹ ಮಂಗಳ ಅತ್ಯಂತ ಆತ್ಮೀಯನಾದಂತಹ ಫ್ರೆಂಡ್ ಆಗಿದ್ದಿದ್ರು. ಯಾಕೆಂದ್ರೆ ಮಂಗಳ ಮತ್ತು ಗುರು ಸೇರಿದಾಗ ಮೀನರಾಶಿಯವರಿಗೆ ಗುರುಮಂಗಳ ಯೋಗವೂ ಹೌದು. ಅಷ್ಟೇ ಅಲ್ಲ, ಅದು ಅವರ ಧರ್ಮ ಕರ್ಮಾಧಿಪ ಯೋಗವೂ ಹೌದು. ಆ ಎರಡು ಯೋಗದ ಶಕ್ತಿ ಇದ್ದಾಗ ಅದು ಅದ್ಭುತವಾದಂತಹ ಒಂದು ದೈತ್ಯ ಏನು ಒಳಿತನ್ನ ಮಾಡುವಂತಹ ಶಕ್ತಿಯನ್ನು ಹೊಂದಿದಂತಹ ಒಂದು ಚಿನ್ನದ ಮ್, ಅದು ಹರಿವಾಣ ಅದು. ಇಂತಹ ಸ್ಥಿತಿಗತಿಗಳು ಇನ್ಯಾವುದೋ ಒಂದು ವಿಷದ ಬಿಂದು ಶುಕ್ರನ ಮೂಲಕವಾಗಿ ಬಿದ್ದರೆ ಸಂಪೂರ್ಣವಾಗಿ ತಮ್ಮ ಮಾನವನ್ನ ಕಳೆದುಕೊಳ್ಳಬಹುದಾದಂತಹ ಸ್ಥಿತಿಗತಿಗಳಿಗೆ ಇವರು ತಲುಪಿಬಿಡ್ತಾರೆ. ಹಾಗಾದ್ರೆ ಮಾನ ಹೋಗುವಂತಹ ಸ್ಥಿತಿಗತಿಗಳನ್ನ ಹೇಗೆ ಶುಕ್ರನ ಮೂಲಕವಾಗಿ ಇವನು ಪಡೆದಿರ್ತಾನೆ ಅಂತಂದ್ರೆ, ಅದು ಆರ್ಥಿಕವಾದ ದುರ್ಬಲತೆಯನ್ನು ಹೊಂದುವುದರ ಮೂಲಕವಾಗಿರಬಹುದು, ಅಥವಾ ಕೆಲಸದ ಸ್ಥಳದಲ್ಲಿ ಸಡನ್ ಆಗಿ. ಈಗ ನಾನು ಒಳ್ಳೆಯ ಒಂದು ಪ್ರತಿ ತಿಂಗಳಿಗೂ 5 ಲಕ್ಷ ಬರುವಂತಹ ಒಂದು ಕೆಲಸವನ್ನ ನಾನು ಹೊಂದಿರ್ತೇನೆ, ಪ್ಯಾಕೇಜ್ ಅಂದ್ರೆ ವರ್ಷಕ್ಕೆ 60 ಲಕ್ಷ. ಬಟ್ ಈ ವರ್ಲ್ಡ್ ರಿಸೆಷನ್ ಯಾವುದು, ಎಲ್ಲಿ ಯಾವುದು, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಯುದ್ಧ ಯಾವುದೋ ಒಂದು ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿಬಿಡಬಹುದಾದಂತಹ ಸ್ಥಿತಿಗೂ ತಲುಪಿಬಿಡಬಹುದು. ಅಥವಾ ಬಾಂಗ್ಲಾದೇಶದ ಯಾವುದೋ ಒಂದು ಸದ್ಯದ ಸ್ಥಿತಿ ಭಾರತವೇ ಆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಂದು ಬೆನ್ನೆಲುಬಾಗಿ ನಿಂತಿದ್ದಿದ್ರೂ ಕೂಡ, ಪಾಕಿಸ್ತಾನದ ಕಾರಣಕ್ಕಾಗಿ ಈಗಿನ ಇವತ್ತಿನ ಒಂದು ಸಂದರ್ಭ ಬಂದಾಗ ಭಾರತ ಮತ್ತು ಬಾಂಗ್ಲಾದೇಶದ ಏನು ಹೊಂದಾಣಿಕೆ ಬಹಳ ವಿಚಿತ್ರವಾದ ಸ್ಥಿತಿಯಲ್ಲಿ ಅದಿದೆ. ಅದಾಗಬಾರ್ದು, ದುರ್ದೈವ ಅದು. ಆದರೆ ಪಾಕಿಸ್ತಾನದ ಸಂದರ್ಭ ಬಂದಾಗ ಗೊತ್ತಿಲ್ಲ, ಯಾವುದೋ ಒಂದು ಅನ್ಯ ಶಕ್ತಿ ಬಾಂಗ್ಲಾದೇಶಕ್ಕೂ ಒಂದು ಇದನ್ನ ನೋಡಿ. ಈಗ ಈ ಸಂದರ್ಭದಲ್ಲಿ ಅದು ಹೇಳಿತ್ತು, ಪೂರ್ವದ ರಾಜ್ಯಗಳನ್ನ ಇಡೀ ವಿಶಾಲವಾದ ಬಾಂಗ್ಲಾವನ್ನಾಗಿ ಮಾಡ್ಕೊಳ್ಬೇಕು ಅಂತ ಅವರ ಯೋಜನೆ ಇತ್ತು ಅಂತ. ಅಂದ್ರೆ ಮಿತ್ರನೇ ಶತ್ರು ಆಗುವಂತಹ ಸ್ಥಿತಿಗತಿಗಳು ನಿರ್ಮಾಣವಾಗ್ತವೆ. ಅದು ಹೇಗೆ ಜನಜೀವನದ ಸೋಷಿಯಲ್ ಸಂದರ್ಭದಲ್ಲಿ, ರಾಷ್ಟ್ರದ ಇಂಟರ್ನ್ಯಾಷನಲ್ ರಾಜಕೀಯದ ಸಂದರ್ಭದಲ್ಲಿ ಆಗುತ್ತೋ, ಅದೇ ರೀತಿಯಲ್ಲಿ ಗ್ರಹಗಳು ಆ ರೀತಿಯ ಕೆಮಿಸ್ಟ್ರಿಯನ್ನ ಅವು ಪಡೆದು ಬಿಡ್ತವೆ. ಆ ರೀತಿಯ ಒಂದು ಎನಾಟಮಿಯನ್ನ ಅವು ಪಡೆದು ಬಿಡ್ತವೆ. ಹಾಗೆ ಪಡೆದಾಗ ಮಂಗಳ ಶುಕ್ರನ ಮೂಲಕವಾಗಿ ವಿಷವನ್ನ ಹೊಂದಿದ ಅಂತಾದ್ರೆ, ಅಂದ್ರೆ ಶುಕ್ರನ ಮೂಲಕವಾಗಿ ವಿಷ ಅವನಿಗೆ ಇನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಬರುವಂತಹ ಭಯಗಳನ್ನ, ರಿಸೆಷನ್ ಹೇಳುವಂತಹದ್ದು ಜಗತ್ತಿಗೆ ಬಂತು ಅಂತಾದ್ರೆ, ಕೆಲಸ ಹೋಗುವಂತಹದ್ದು ಯಾರಿಗಿರುತ್ತೆ? ಅದು
ಬ ಈಗ ಬೆಂಗಳೂರಿನಲ್ಲಿ ಮಳೆ ಬಂದರೆ ಅಥವಾ ಚೆನ್ನೈನಲ್ಲಿ ಮಳೆ ಬಂದರೆ ನಮಗೆ ನೆಗಡಿ ಆಗತ್ತೆ ಅಂತ ಒಂದು ಮಾತಿದೆ. ಹಾಗೆ ಜಗತ್ತಿನ ರಿಸೆಷನ್ ಎಲ್ಲೋ ಒಂದು ಬ್ಯಾಂಕು ಉರುಳಲ್ಪಟ್ಟಿತು. ಈಗ ಏನು ಅಮೆರಿಕಾದ ಒಂದು ದೊಡ್ಡ ಬ್ಯಾಂಕು ಅಥವಾ ಇಂಗ್ಲೆಂಡ್‌ದ ಒಂದು ದೊಡ್ಡ ಬ್ಯಾಂಕು ಅದು ಕ್ರಶ್ ಆಯಿತು, ಅದು ಪತನಗೊಂಡಿತು ಅಂತಾದರೆ, ಎಷ್ಟೆಷ್ಟೋ ರೀತಿಯಲ್ಲಿ ಅದು ಭಾರತದ ಆರ್ಥಿಕತೆಯನ್ನ ಏನು ರುಗ್ಣ ಅವಸ್ಥೆಗೆ ತಲುಪುವಂಥ ಒಂದು ಹೆದ್ದಾರಿಯನ್ನ ಅದು ನಿರ್ಮಿಸಿಬಿಡಬಹುದು. ಹಾಗೆ ನಮ್ಮ ಮೀನರಾಶಿಯವರಿಗೂ ಕೂಡ ಮಂಗಳನ ಸಂಪೂರ್ಣವಾದಂತಹ ಸಿದ್ಧಿಯ ಶಕ್ತಿ ಇರಬೇಕು. ಹಾಗೆಯೇ ಗುರುವಿನ ಸಿದ್ಧಿಶಕ್ತಿ ಸರ್ವತ್ರವಾಗಿ ಅದ್ಭುತವಾಗಿದೆ ಅಂತಾದರೆ, ಎಷ್ಟೆಷ್ಟೋ ರೀತಿಯ ಕಲ್ಮಶಗಳನ್ನು ಅರಗಿಸಿಕೊಳ್ಳಬಹುದಾದಂಥ ಚೈತನ್ಯವನ್ನ ಯಾರು ಇವರು ಪಡೆದು ಬಿಡ್ತಾರೆ. ಯಾರು? ಈ ಮೀನರಾಶಿಯವರು. ಮೀನರಾಶಿಯವರು. ಆದರೆ ಕೆಲವು ಸಂದರ್ಭಗಳಲ್ಲಿ ಸೂರ್ಯ ದಿಕ್ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಬುಧನನ್ನ ಕಂಗೆಡಿಸಿದರೆ, ಅಥವಾ ಸೂರ್ಯ ಶುಕ್ರನನ್ನ ಕಂಗೆಡಿಸಿದರೆ, ಅದೇ ಸೂರ್ಯ ಅನೇಕ ಸಂದರ್ಭಗಳಲ್ಲಿ ರಾಹುಗ್ರಸ್ತನಾದರೆ, ಕೇತುಗ್ರಸ್ತನಾದರೆ, ಅದರ ನೇರವಾದ ಪರಿಣಾಮ ಯಾರಿಗೆ ಬರುತ್ತೆ? ಭಯಕ್ಕೆ ನಿರ್ಮಾಣವಾಗುವಂಥ ಕಂಡೀಷನ್ಸ್ ಯಾರಿಗೆ ಬರುತ್ತೆ? ಗುರುವಿಗೆ ಬರುತ್ತೆ. ಗುರುವಿಗೆ ಯಾಕಾಗಿ ಬರುತ್ತೆ? ಅವನ ಸುಖಕ್ಕೆ ಬೇಕಾದಂತಹ ವಿಚಾರದ ಒಂದು ಘಟಕಗಳನ್ನು ಸಂಪೂರ್ಣವಾದಂತಹ ರೀತಿಯಲ್ಲಿ ಬುಧ ಅದನ್ನು ಒದಗಿಸಿಕೊಡ್ಬೇಕು. ಆದರೆ ಬುಧ ಅದನ್ನು ಒದಗಿಸದೇ ಹೋದಂತಹ ಸ್ವರೂಪದಲ್ಲಿ ಈ ರಾಶಿಯವರಿಗೆ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದದಂತಹ ಬುಧ ಆಗಿರೋದ್ರಿಂದ, ಆ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದದಂತಹ ಬುಧ ಸೂರ್ಯನ ಆತ್ಮೀಯನಾಗಿರೋದ್ರಿಂದ, ಬುಧಾದಿತ್ಯ ಯೋಗವೂ ಕೂಡ ಆ ಬೌದ್ಧಿಕವಾದಂತಹ ದಟ್ಟವಾದಂತಹ ದೊಡ್ಡ ಶಿಖರಕ್ಕೆ ಒಯ್ಯಬೇಕಾದಂತಹ ದಾರಿಯನ್ನು ನಿರ್ಮಾಣ ಮಾಡಿಕೊಡುವ ಶಕ್ತಿ ಅವರಲ್ಲಿದ್ದರೂ ಕೂಡ, ಬೌದ್ಧಿಕವಾಗಿ ಎಲ್ಲೋ ಒಂದು ಕಡೆ ಆ, ಒಂದು ಸಾಫಲ್ಯತೆ ಇರದೇ ಹೋದ ಹೆಜ್ಜೆ ಇಡುವಂಥ ಗಡಿಬಿಡಿಯನ್ನ ಈ ಒಂದು ಮೀನರಾಶಿಯವರಿಗೆ ಅದು ಮಾಡಿಕೊಟ್ಟು ಬಿಡಬಹುದು. ಹಾಗಾದ್ರೆ ಆ ಮಾಡಿಕೊಡುವ ಕ್ರಿಯೆಯನ್ನ ಏನು ಅಂತಂದ್ರೆ ಬುಧ ಮಾಡಿಯೇ ಮಾಡ್ತಾನೆ. ಹ್ಮ್. ಆದರೆ ಆ ಬುಧನಿಗೆ ಇನ್ನಿಷ್ಟು ಬೇಕಾದಂತಹ ಸಪೋರ್ಟನ್ನ ಮಿತ್ರನಾದರೂ ಕೂಡ, ಗುರುವಿಗೆ ಮಿತ್ರನಾದರೂ ಕೂಡ ಯಾರು ಮಾಡ್ತಾರೆ? ಸೂರ್ಯ ಮಾಡಿಬಿಡ್ತಾನೆ. ಹಾಗಾದ್ರೆ ಸೂರ್ಯ ಅತ್ಯದ್ಭುತವಾದಂತಹ ಸ್ಥಿತಿ ಇದ್ದಾಗ, ಸೂರ್ಯನ ಸಂದರ್ಭ ಆ ಜಾತಕದಲ್ಲಿ ಮೀನರಾಶಿಯವರಿಗೆ ಅತ್ಯದ್ಭುತವಾದ ಸ್ಥಿತಿಗತಿಗಳು ಇದೆ ಅಂತ ಹೇಳಿದಾಗ, ಯಾವುದೋ ಒಂದು ಆ ಒಂದು ಊರಿನ ಅಥವಾ ರಾಜ್ಯದ ಅಥವಾ ದೇಶದ ಅಥವಾ ಇಂಟರ್ನ್ಯಾಷನಲ್ ಒಂದು ನಿಯಮಗಳೇನಿರ್ತವೆ, ಮೀನರಾಶಿಯವರಿಗೆ ಸಪೋರ್ಟ್ ಆಗಿಯೂ ಬಂದ್ಬಿಡ್ಬೋದು. ಅಂದರೆ ಅದೇ ಸೂರ್ಯನಿಂದಲೇ ಅವರಿಗೆ ಸಪೋರ್ಟು ಸಿಗ್ಬಹುದು. ಆಗ ಅವರ ಭಯದ ನಿವಾರಣೆ. ಈಗ ನನಗೆ ಕೆಲಸ ಈಗ ಎಲ್ಲಿ ಅಮೇರಿಕಾದಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇಲ್ಲಿ ವೀಸಾದ ಸಂದರ್ಭ ನನಗೆ ಬಹಳ ಈ ಒಂದು ರೀತಿಯ ಶೈಥಿಲ್ಯತೆಯನ್ನು ತಂದು ಭಯವನ್ನು ತುಂಬಿದೆ. ಈ ವೀಸಾ ಇದಾಗತ್ತೋ ಇಲ್ಲೋ, ಏನು ರಿನ್ಯೂವಲ್ ಆಗತ್ತೋ ಇಲ್ಲೋ, ಅಲ್ಲಿ ಯಾಕೆ ಎಷ್ಟೆಷ್ಟೋ ನಿಯಮಗಳಿರ್ತವೆ. ಆಗ ಸರ್ರನೆ ಅವರಿಗೆ ಎಲ್ಲೋ ಒಂದು ಕಡೆ ಫ್ರಾನ್ಸ್ನಿಂದ ಅವರಿಗೆ ಒಂದು ಕೆಲಸ ಸಿಕ್ಬಿಡ್ಬೋದು. ಆ ಕೆಲಸ ವೀಸಾದ ಸಲುವಾಗಿನ ಭಯವನ್ನ ಸೂರ್ಯ ಅಲ್ಲಿ ನಿರ್ಮಾಣ ಮಾಡಿದ್ದಿದ್ರು ಕೂಡ, ಫ್ರಾನ್ಸಿನ ಸಂದರ್ಭದಲ್ಲಿ ಕೆಲಸ ಸಿಗೋದಕ್ಕೆ ಬೇಕಾದಂತಹ ಸಹಾಯ ಹಸ್ತವನ್ನು ಕೂಡ ಅದೇ ಸೂರ್ಯ ಕೊಡಬಹುದು. ಸಬ್ಜೆಕ್ಟು ಬುಧ, ಹಾಗೆ ಸಬ್ಜೆಕ್ಟು ಮಂಗಳ, ಹಾಗೆ ಸಬ್ಜೆಕ್ಟು ಚಂದ್ರ, ಹೀಗೆಲ್ಲ ಇರುತ್ತೆ. ಅದೇ ಸಂದರ್ಭದಲ್ಲಿ ಯಾವ ಸಂದರ್ಭಕ್ಕೂ ಸಬ್ಜೆಕ್ಟು ಆಲ್ ದಿ ಸೈಡ್ ಆದರೂ ಕೂಡ ಶನೈಶ್ಚರ ದೊಡ್ಡದಾದಂತಹ ಅದೇ ಸಂದರ್ಭಕ್ಕೆ ಶನಿ ಕಾಟವನ್ನು ನಿರ್ಮಾಣ ಮಾಡುವಂಥ 7.5 ವರ್ಷದ ಶನಿ ಕಾಟವನ್ನು ನಿರ್ಮಾಣ ಮಾಡುವಂಥ ಒಂದು ಸಂದರ್ಭ ಬಂದುಬಿಟ್ರೆ, ಅಮೇರಿಕದಲ್ಲೂ ಕೆಲಸ ಸಿಗದೆ ಹೋಗ್ಬೋದು, ಯುರೋಪ್ದಲ್ಲೂ ಸಿಗದೆ ಹೋಗ್ಬೋದು, ಇಂಡಿಯಾದಲ್ಲೂ ಸಿಗದೆ ಹೋಗ್ಬೋದು. ಆಗ ಕೆಲಸವನ್ನೇ ಕಳ್ಕೊಂಡಂಥ ವ್ಯಕ್ತಿ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ನಾನು ಎಸ್ ಎನ್ ಎಂಜಿನಿಯರ್, ಐ ಕ್ಯಾನ್ ವರ್ಕ್ ಎಸ್ ಎನ್ ಎಂಜಿನಿಯರ್. ನಾನೇನು ಇವತ್ತು ಒಂದು ಒಳ್ಳೆಯ ರೆಸ್ಟೋರೆಂಟು ಅಥವಾ 5 ಸ್ಟಾರ್ ಹೋಟೆಲ್ ಇಡಲಿಕ್ಕಾಗಲ್ಲ. ಅಥವಾ 5 ಸ್ಟಾರ್ ಹೋಟೆಲ್ ಇಡೋದಾದರೆ ಹಣ ಆ ಪ್ರಮಾಣದಲ್ಲಿ ಬೇಕು. ನನಗೆ ಹಣ ಬರಬಹುದು ಎಸ್ ಎನ್ ಎಂಜಿನಿಯರ್, ಆದರೆ ಅದು ನನ್ನ ಜೀವನದ ಯಾವುದೋ ಒಂದು ವ್ಯಾಪ್ತಿಯಲ್ಲಿ ನನ್ನನ್ನು ಮೇಲೆ ಎತ್ತಿಡಲಿಕ್ಕೆ ಬರಬೇಕಾದಂಥ ಹಣದ ಗಂಟಾಗಿರಬಹುದೇ ವಿನಃ, ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಗೋ ಅಥವಾ ಯಾವುದೋ ಒಂದು ದೊಡ್ಡ ಉದ್ಯಮಕ್ಕೋ ನಾನು ಹಣ ಹಾಕುವಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಗಟ್ಟಿತನವನ್ನು ಅದು ತೋರಿಸಿರೋದಿಲ್ಲ. ಹಾಗಾಗಿ ಯಾವ ಸಂದರ್ಭಕ್ಕೂ ನಮ್ಮನ್ನು ನಾವೇ ಸಂರಕ್ಷಿಸಿಕೊಳ್ಳಬಹುದಾದಂತಹ ಎಲ್ಲ ಘಟಕಗಳು ಕೂಡ ಶಕ್ತಿಹೀನವಾಗಿ ಶಿಥಿಲತೆಯನ್ನು ಪಡೆಯುವಂತಹ ಸಂದರ್ಭವೂ ಎದುರಾಗ್ಬಿಡ್ಬೋದು. ಹಾಗಾಗಿ ಜ್ಞಾನ ಇದ್ದರೂ ಕೂಡ ಜ್ಞಾನಕ್ಕೆ ಬೇಕಾದಂತಹ ಪೂರಕ ಶಕ್ತಿಯನ್ನು ಕೊಡಬೇಕಾದಂತಹ ಗ್ರಹಗಳ ಶಕ್ತಿ ನಮಗೆ ಒದಗಿ ಬರದೇ ಹೋದರೆ, ಈಗ ಅನೇಕರು ವೀಸಾ ಸಂದರ್ಭದಲ್ಲಿ ಅಮೆರಿಕದಲ್ಲಿದ್ದವರು ಒದ್ದಾಡ್ತಾರೆ. ಅಥವಾ ನಾವು ಅನೇಕ ದೇಶಗಳಿಗೆ ನಾನು ಯಾವುದೋ ಒಂದು ಕೆಲಸಕ್ಕಾಗಿ ನಾನು ದುಬೈಗೆ ಹೋಗಬೇಕು ಅಂತ ಯೋಚನೆ ಮಾಡ್ತೇನೆ, ಅಥವಾ ಯುರೋಪಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತೇನೆ. ಆದರೆ ಅನೇಕ ಕಾರಣಗಳಿಗಾಗಿ, ಅದು ನನ್ನ ವಯಸ್ಸಿನ ಕಾರಣವೋ, ನನಗಿರದೇ ಹೋದ ಎಕ್ಸ್ಪೀರಿಯನ್ಸ್ನ ಕಾರಣವೋ, ಅಥವಾ ನನ್ನನ್ನು ಸ್ಪಾನ್ಸರ್ ಮಾಡುವಂಥ ಯಾವುದೋ ಒಂದು ಘಟಕ ಅಲ್ಲಿ ಇರದೇ ಹೋಗಿರೋದ್ರಿಂದಲೋ,
ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಲಿ ನಾನು ಹೋದ್ರೆ ಶೈನ್ ಆಗ್ತೇನೆ ಈ ಒಂದು ಕಾರಣಕ್ಕಾಗಿ ಅಂತ ನನಗೆ ಇದ್ದಿದ್ದಿದ್ರೂ ಕೂಡ ನನಗೆ ವೀಸಾ ಸಿಗದೆ ಹೋದ್ರೆ ಏನಿದ್ದು ಏನು ಅಂತಹ ಭಯ ಇದು ಸಿಗಬಹುದೋ, ಸಿಕ್ಕರೂ ಇದು ನಮ್ಮನ್ನ ಅವರು ಹೊರದೂಡಿ ಕಳಿಸಬಹುದೋ. ಯಾಕೆಂದ್ರೆ ನೋಡಿ, ಇರಾಕ್ ಮತ್ತು ಆ, ಅಮೇರಿಕಕ್ಕೆ ಯುದ್ಧದ ಸಂದರ್ಭಗಳು 90s ಅಲ್ಲಿ ಬಂದಾಗ ಭಾರತೀಯರು ಏನು ಅಲ್ಲಿ ಏನು ಒಂದು ನ್ಯಾಚುರಲೈಸೇಷನ್ ಆಗಿ ಅಮೇರಿಕಾದ ಪ್ರಜೆಗಳಾಗಿದ್ದರೋ ಅಂತ ಭಾರತೀಯರನ್ನ ಏನ್ ಮಾಡ್ತಾನೆ ಅವನು, ಆ ಅಮೇರಿಕಾದ ವಿರುದ್ಧ ಅವರನ್ನ ಏನ್ ಮಾಡ್ಕೊಳ್ತಾನೆ, ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ತಾನೆ. ಆಗ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಭಾರತದ ಮೇಲೆ ಅದು ಇದು ಬರುತ್ತೆ, ಏನ್ ಬರುತ್ತೆ, ಒತ್ತಡ ಬರುತ್ತೆ. ಯಾಕೆಂದ್ರೆ ಭಾರತೀಯರಿಗೆ ಮೂಲದಲ್ಲಿ ತಮ್ಮ ಒಂದು ಅಂದ್ರೆ ಅನಿವಾಸಿ ಭಾರತೀಯರಾದಂತಹ ಅವರನ್ನ ಸಂರಕ್ಷಿಸುವಂತ ವಿಧಾನ ಏನು ಅನ್ನೋದ್ರ ಬಗ್ಗೆ ಭಾರತ ಅವರ ಮೇಲೆ ಅದನ್ನ ಪ್ರೆಷರ್ ಅನ್ನ ಹೇರಬೇಕಾಗುತ್ತೆ. ಆಮೇಲೆ ಯಾವುದೋ ಕಾರಣದಿಂದ ಅವೆಲ್ಲ ದೂರವಾಯಿತು, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಆ ಒತ್ತೆಯಾಳಾಗಿ ಇಟ್ಟುಕೊಂಡಂತಹ ಜನರ ಪರಿಸ್ಥಿತಿ ಹೇಗಿರುತ್ತೆ? ಯಾಕೆಂದ್ರೆ ಅವರು ಅಮೇರಿಕಾದ ಸಿಟಿಸನ್ ಆಗಿ ಇರಾಕ್ದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದವರು. ಅವರನ್ನು ಒತ್ತೆಯಾಳನ್ನಾಗಿ ಇಟ್ಕೊಳ್ಬಿಡ್ತಾನೆ. ಆಗ ಅಮೇರಿಕದವರಿಗೂ ಅದು ಸಂಕಷ್ಟದ ಕೆಲಸ, ಭಾರತಕ್ಕೂ ಸಂಕಷ್ಟದ ಕೆಲಸ. ಆಗ ಭಾರತದ ತಂದೆ ತಾಯಿಗಳ ತಲ್ಲಣವೇನು, ಹಾಗೆ ಒತ್ತೆಯಾಳನ್ನಾಗಿ ಇಟ್ಟುಕೊಂಡಂತಹ ವ್ಯಕ್ತಿಗಳ ತಲ್ಲಣವೇನು? ಇಂತಹ ಸ್ಥಿತಿಗತಿಗಳು ವಿಶೇಷವಾಗಿ ಮೀನರಾಶಿಯವರಿಗೆ ಕೆಲವು ಅಂದರೆ ವಿಶೇಷವಾಗಿ ವೀಸಾದ ಸಂದರ್ಭದ ಅಥವಾ ವಿದೇಶ ಪ್ರವಾಸದ ಸಂದರ್ಭದ ಒಂದು ಭಯಗಳು, ಅಥವಾ ಯಾವುದೋ ಇವತ್ತಿನ ಸಂದರ್ಭದಲ್ಲಿ ಅದು ಅತ್ಯದ್ಭುತವಾದಂತಹ ಶಕ್ತಿಯಾಗಿ ಕಂಡರೂ ಇನ್ನೊಂದು ದಿನದ ದೌರ್ಬಲ್ಯವಾಗಿ ಕಾಣಬಹುದಾದಂತಹ ಪರಿವರ್ತನೆಗಳು ಇವರನ್ನು ಹಿಂಸಿಸಬಹುದು, ಭಯದ ಗೂಡಾಗಿ ಪರಿವರ್ತನೆಗೆ ಒಳಪಡಿಸಬಹುದು. ಇಷ್ಟೆಲ್ಲ ವಿಸ್ತಾರವಾದದ್ದನ್ನು ಇಟ್ಕೊಂಡಿರುತ್ತೆ. ಮೀನರಾಶಿಯಲ್ಲಿ ಯಾವೆಲ್ಲ ರೀತಿಯ ಭಯಗಳು, ತೊಡಕುಗಳು ಕಾಣಿಸ್ಕೊಳ್ಳುತ್ತೆ? ಹಾಗೆ ಅದನ್ನ ಯಾವ ರೀತಿ ಮೆಟ್ಟಿ ನಿಲ್ಬಹುದು? ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.